ಕೆಲವರು ಎಷ್ಟೇ ಮುಖವಾಡ ಹಾಕೊಂಡು ಜನಗಳ ಮುಂದೆ ಒಳ್ಳೆಯ ರೀತಿ ವರ್ತಿಸಿದ್ರು ಕೂಡ ಒಂದಲ್ಲ ಒಂದು ದಿನ ಅವರ ಮುಖವಾಡ ಕಳಚಿ ಬೀಳುತ್ತೆ. ಅವರು ಏನ್ ಮಾಡ್ತಿದ್ದಾರೆ, ಅವರ ಮನಸ್ಥಿತಿ ಹೇಗಿದೆ, ಎಂತಹ ಕೃತ್ಯಗಳಿಗೆ ಕೈ ಹಾಕಿದ್ದಾರೆ ಅನ್ನೋದು ಬಟಾ ಬಯಲಾಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಇಡೀ ಜಿಲ್ಲೆಯ ಜನರನ್ನ ಈ ಹೈನಾತಿಗಳು ಹೆದರಿಸಾಕಿದ್ದಾರೆ. ಅಂದ್ರೆ ಅಂತಹ ಒಂದು ಹೀನ ಕೃತ್ಯಕ್ಕೆ ಇವರೆಲ್ಲರೂ ಕೂಡ ಮುಂದಾಗಿದ್ರು. ಹಾಗಿದ್ರೆ ಏನದು ಘಟನೆ ಅನ್ನೋ ಕುತೂಹಲ ಪ್ರತಿಯೊಬ್ಬರನ್ನು ಕೂಡ ಕಾಡಬಹುದು. ಈ ಅಕ್ರಮವಾಗಿ ಅಕ್ರಮ ವಸ್ತುಗಳನ್ನ ಸಾಗಾಟ ಮಾಡೋದಿರಬಹುದು ಅಥವಾ ಜೀವಕ್ಕೆ ಹಾನಿ ಉಂಟು ಮಾಡುವಂತಹ ಸಾಮಗ್ರಿಗಳನ್ನ ಸಾಗಾಟ ಮಾಡೋದಿರಬಹುದು. ಇದೆಲ್ಲವೂ ಕೂಡ ಎಷ್ಟು ತಪ್ಪು ಅನ್ನೋದು ಗೊತ್ತಿರೋ ವಿಚಾರ. ಅಂಥದ್ರಲ್ಲಿ ನಾಡ ಪಿಸ್ತೂಲನ್ನ ಬೇಕಾಬಿಟ್ಟಿಯಾಗಿ ಇವರೆಲ್ಲ ಸೇಲ್ ಮಾಡ್ತಾ ಇದ್ರು. ಹಾಗಿದ್ರೆ ಎಲ್ಲಿ ನಡೆದಿರುವ ಘಟನೆ ಇದು? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಒಬ್ಬನ ಮುಖ ಸೀದೋಗಿರೋ ಕಾವಲಿ ತರ ಇದ್ರೆ ಮತ್ತೊಬ್ಬ ಗಡ್ಡ ಬಿಟ್ಕೊಂಡು ಕಳ್ಳ ಬೆಕ್ಕಿನಂತೆ ಪೋಸ್ ಕೊಡ್ತಿದ್ದಾನೆ. ಇನ್ನೊಬ್ಬ ಮೆಳ್ಳಗಣ್ಣು ಬಿಡ್ತಿದ್ರೆ ಈ ಪಾಪಿ ತಾನೇನು ಮಾಡೇ ಇಲ್ವೇನೋ ಅನ್ನೋ ಹಾಗೆ ಲುಕ್ ಬೇರೆ ನೀಡ್ತಿದ್ದಾನೆ. ಈ ಖತರ್ನಾಕ್ ಕ್ರಿಮಿಗಳು ಮಾಡಿರೋ ಮನೆಹಾಳ ಕೆಲಸಕ್ಕೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ಅಕ್ರಮವಾಗಿ ನಾಡ ಪಿಸ್ತೂಲ್ ಸೇಲ್, 4 ಕ್ರಿಮಿಗಳು ಲಾಕ್. ಪಾಪಿಗಳಿಗೆ ಆಂಧ್ರಪ್ರದೇಶ ಲಿಂಕ್, ಕಲಬುರಗಿ ಖಾಕಿ ಆಪರೇಷನ್. ಇನ್ನೊಮ್ಮೆ ಇವರ ಮುಖಗಳನ್ನ ನೋಡ್ಕೊಂಡ್ಬಿಡಿ. ಹೀಗೆ ಅಮಾಯಕರಂತೆ ನಿಂತಿರೋ ಇವರು ಅಂತಿಂತವರಲ್ಲ. ಮಾಡ್ತಿದ್ದ ದಂಧೆಯೂ ಅಂತಿಂತದ್ದಲ್ಲ. ಇವರ ಅಕ್ರಮದ ಆಟವೇ ಕಂಟ್ರಿ ಮೇಡ್ ಪಿಸ್ತೂಲ್ ಬಿಸ್ನೆಸ್. ಹಣದಾಸೆಗೆ ಸದ್ಯ ಇಲ್ಲದಂತೆ ನಾಡ ಪಿಸ್ತೂಲ್ಗಳನ್ನ ಕಂಡವರ ಕೈಗೆ ಇಡ್ತಿದ್ದ ಆರೋಪಿಗಳನ್ನ ಕಲಬುರಗಿ ಪೊಲೀಸರು ಬೇಟೆಯಾಡಿದ್ದಾರೆ. ವಿಜಯಪುರ ಜಿಲ್ಲೆ ಭೀಮಾ ತೀರದಲ್ಲಿ ಕಂಟ್ರಿ ಮೇಡ್ ಪಿಸ್ತೂಲ್ಗಳು ಸದ್ದು ಮಾಡಿದ್ವು. ಇದಾದ ಬಳಿಕ ಇದೀಗ ಕಲಬುರಗಿಯಲ್ಲೂ ನಾಡ ಪಿಸ್ತೂಲ್ ದಂಧೆ ಬೀಡು ಬಿಟ್ಟಿದೆ. ಅಕ್ರಮವಾಗಿ ಕಂಟ್ರಿ ಮೇಡ್ ಪಿಸ್ತೂಲ್ ಮಾರಾಟ ಮಾಡ್ತಿದ್ದ ಗ್ಯಾಂಗ್ಗಳ ಮೇಲೆ ಖಾಕಿ ಕಣ್ಣಿಟ್ಟಿತ್ತು. ಕಲಬುರಗಿ ಪಿಎಸ್ಐ ಇಶಾ ಪಂತ್, ಅಫ್ಜಲ್ಪುರ್ ಪಿಎಸ್ಐ ಸುರೇಶ್ ನೇತೃತ್ವದಲ್ಲಿ ಟೀಮ್ ರಚಿಸಿದ್ರು. ಆಪರೇಷನ್ಗೆ ಇಳಿದಿದ್ದ ಪೊಲೀಸರು ಯಡ್ರಾಮಿ ತಾಲೂಕಿನ ಸುಂಬಡ ಗ್ರಾಮದ ನಿವಾಸಿಗಳಾದ ಭೀಮಣ್ಣ ಪೂಜಾರಿಯನ್ನ ಲಾಕ್ ಮಾಡಿ ಗ್ರಿಲ್ ಮಾಡಿದ್ರು. ಖದೀಮ ಭೀಮಣ್ಣ ಪೂಜಾರಿಯನ್ನ ವಿಚಾರಣೆ ನಡೆಸಿದಾಗ ಸ್ಫೋಟಕ ಸತ್ಯಗಳನ್ನ ಕಕ್ಕಿದ್ದಾನೆ. ಅಫ್ಜಲ್ಪುರ್ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಆರ್ಮ್ಸ್ ಆಕ್ಟ್ ಕೇಸ್ ರಿಜಿಸ್ಟರ್ ಆಯಿತು. ಭೀಮಣ್ಣ ಅಂತ ಹೇಳಿ ಅವನ ಹತ್ತಿರ ಒಂದು ನಾಡ ಪಿಸ್ಟಲ್ ಇದೆ ಅಂತ ಹೇಳಿ ಮಾಹಿತಿ ಬಂತು. ಆ ಮಾಹಿತಿ ಮೇಲೆ ಅವನಿಗೆ ಹಿಡ್ಕೊಂಡ್ ಬಂದಿದ್ದೀವಿ. ಅವನ ಕಡೆಯಿಂದ ಒಂದು ನಾಡ ಪಿಸ್ಟಲ್ ಜಪ್ತಾಯಿತು. ಇನ್ನು ಅಕ್ರಮವಾಗಿ ಪಿಸ್ತೂಲ್ ಸೇಲ್ ಮಾಡ್ತಿದ್ದ ಗ್ಯಾಂಗ್ ನ ಲೀಡರ್ ಭೀಮಣ್ಣ ಪೂಜಾರಿ ಖಾಸಗಿ ಬಸ್ ಡ್ರೈವರ್. ಸಂಬಂಧಿ ಸಿದ್ದಪ್ಪನ ಜತೆ ಸೇರಿಕೊಂಡು ಮಧ್ಯಪ್ರದೇಶದ ಥಾರ್ ಜಿಲ್ಲೆಯಿಂದ ಕಲಬುರಗಿಗೆ ಅಕ್ರಮವಾಗಿ ನಾಡ ಪಿಸ್ತೂಲ್ಗಳನ್ನ ತರಿಸುತ್ತಿದ್ದ. 20 ರಿಂದ 30 ಸಾವಿರಕ್ಕೆ ಕಂಟ್ರಿ ಮೇಡ್ ಪಿಸ್ತೂಲ್ಗಳನ್ನ ತಂದು ಇಲ್ಲಿ 60-70 ಸಾವಿರಕ್ಕೆ ಸೇಲ್ ಮಾಡ್ತಿದ್ನಂತೆ. ಭೀಮಣ್ಣ ಇನ್ನೊಂದ್ಸತಿ ಮಧ್ಯಪ್ರದೇಶ್ಗೆ ಹೋಗಿ ಅವನ ಅಲ್ಲಿಯನ್ ಹೆಸರು ಸಿದ್ದಪ್ಪ, ಅವನ ಜೊತೆ ಹೋಗಿ ಅಲ್ಲಿಂದ ಮತ್ತೊಮ್ಮೆ ಒಂದು ಪಿಸ್ಟಲ್, ನಾಡ ಪಿಸ್ಟಲ್ ತಗೊಂಡ್ ಬಂದಿದ್ರು. ಈ ಪಿಸ್ಟಲ್ ನಾವು ಸಿದ್ದಪ್ಪ ಕಡೆಯಿಂದ ನಾವು ಸೀಸ್ ಮಾಡಿದ್ದೀವಿ. ಸೊ ಟೋಟಲಿ ನಾವು 4 ಪಿಸ್ಟಲ್ ಮತ್ತು 18 ಗುಂಡುಗಳು ಸೀಸ್ ಮಾಡಿದ್ದೀವಿ. ಆರೋಪಿ ಭೀಮಣ್ಣ ಪೂಜಾರಿಗೆ ಸಾಕಷ್ಟು ಜನರ ಲಿಂಕ್ ಇರುವುದು ಕೂಡ ಪತ್ತೆಯಾಗಿದೆ. ಇದರ ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ವರ್ಷಗಳಿಂದ ಪಿಸ್ತೂಲ್ ದಂಧೆ ಬೇರು ಆಳವಾಗಿ ಬಿಟ್ಟಿರೋದು ಪೊಲೀಸರಿಗೆ ಸುಳಿವು ಸಿಕ್ಕಿದೆ. ಅಕ್ರಮ ದಂಧೆಯನ್ನ ಪೊಲೀಸರು ಬೇರು ಸಮೇತ ಕಿತ್ತೊಗೆದ್ರೆ ಮಾತ್ರ ಜನ ನೆಮ್ಮದಿಯಾಗಿ ಬದುಕೋದು. ಸಂಜಯ್, ಟಿವಿ9 ಕಲಬುರಗಿ.